ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಯೂಟಿಫುಲ್ ಆಗಿರೋ ಮೋಟಿಫ್ ಪ್ಯಾಟರ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಟ್ಯಾಟಿಂಗಲ್ಲಿ ಈ ಮೋಟಿಫ್ನ ವರ್ಕ್ ಮಾಡೋದು. ಸೊ ಹಾಗಾಗಿ ಇವತ್ತು ನಾನು ಶಟಲ್ ಟ್ಯಾಟಿಂಗಲ್ಲೇ ತಿಳಿಸ್ತಾ ಇದ್ದೀನಿ. ಈ ಮೋಟಿವ್ಸು ಅಡ್ವಾನ್ಸ್ಡ್ ಲೆವೆಲಲ್ಲಿ ಬರುತ್ತೆ, ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ. ಬಟ್ ಸ್ಟಿಲ್ ನೀವೇನಾದರೂ ಬೇಸಿಕ್ಸ್ ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ಬೇಸಿಕ್ಸ್ ಡಿಸೈನ್ಸ್ನ ಈಸಿಯಾಗಿ ಹಾಕ್ತೀರಾ ಅಂತ ಹೇಳೋದಾದರೆ ಈ ಪ್ಯಾಟ್ರನ್ನ ವರ್ಕ್ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಸೊ ನೀವು ನೋಡ್ತಾ ಇರೋ ಹಾಗೆ ಇದರಲ್ಲಿ 2 ಥರ ಪೆಟಲ್ಸ್ ಬರುತ್ತೆ. ಸೊ ಪೆಟಲ್ ಆರ್ ರಿಂಗ್. ಸೊ ಒಂದು ರಿಂಗ್ ಬಂದು ದೊಡ್ಡದಾಗಿದೆ, ಹಾಗೆ ಅದಕ್ಕೆ ಬೀಡ್ಸನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಆ ರಿಂಗ್ ಬಂದು ಬ್ಯಾಕ್ ಸೈಡಲ್ಲಿ ಬರುತ್ತೆ ಈ ರೀತಿ. ಅದರ ಮೇಲೆ ಆ ರಿಂಗ್ನ ಓವರ್ಲ್ಯಾಪಿಂಗ್ ಆಗಿ ಇನ್ನೂ ಒಂದು ಸ್ಮಾಲ್ ರಿಂಗ್ ಫಾರ್ಮ್ ಮಾಡಬೇಕು, ಅದು ಚಿಕ್ಕದಾಗಿರುತ್ತೆ. ಸೊ ಅದರ ಕೌಂಟಿಂಗ್ಸ್ನ ನಾನಿಲ್ಲಿ ಬರೆದಿದ್ದೀನಿ. ಸೊ ವರ್ಕ್ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಅದೇ ಥರ ನೀವು ನಂಬರ್ ಆಫ್ ಡಬಲ್ ನಾಟ್ಸ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೋದು. ಶಟಲ್ಗೆ ಆಲ್ರೆಡಿ ಈ ಥರ ದಾರ ಸುತ್ಕೊಂಡಿದ್ದೀನಿ ಆ್ಯಂಡ್ ಆ ದಾರಕ್ಕೆ 2 mm ಸೈಜ್ ಇರೋ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 3 mm ಸೈಜ್ ಕೂಡ ತೊಗೊಳ್ಬೋದು. ಇದೆರಡರಲ್ಲಿ ಯಾವುದಾದ್ರೂ ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ರಿಂಗನ್ನು ಫಾರ್ಮ್ ಮಾಡ್ಕೊಳ್ಬೇಕು. ಪೆಟಲ್ಸಲ್ಲಿ ಬೀಡ್ ಇದ್ದರೆ ಏನು ಮಾಡಬೇಕು, ಫಸ್ಟು ಬೀಡ್ಸನ್ನು ಮುಂದೆ ಮಾಡಿಕೊಂಡು ಬೆರಳಿಗೆ ದಾರನ ಸುತ್ಕೊಳ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು 4 ಬೀಡನ್ನು ತೊಗೊತಾ ಇದ್ದೀನಿ. ಯಾಕೆ 4 ಬೀಡ್ ಅಂತ ಹೇಳ್ತೀನಿ. ಸೊ 4 ಬೀಡನ್ನ ಹೀಗೆ ಫ್ರಂಟಿಗೆ ಮಾಡಿಕೊಂಡು ದಾರನ ಮತ್ತು ಬೆರಳಿಗೆ ಸುತ್ಕೊತಾ ಇದ್ದೀನಿ. ಇವಾಗ ಎಕ್ಸ್ಟ್ರಾ ಬೀಡೆಲ್ಲ ಏನಿದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಹಿಂದೆ ಪುಷ್ ಮಾಡಿಕೊಂಡು ಮತ್ತೆ ಥ್ರೆಡನ್ನು ಶಟಲ್ಗೆ ರೋಲ್ ಮಾಡ್ಕೊತೀನಿ. ಸೊ ಈ ರೀತಿ ನಾವು ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಪ್ಯಾಟ್ರನ್ನ ನಾನು ಇನ್ನೊಂದು ಸಲ ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಬಂದು 8 ಡಬಲ್ ನಾಟ್ಸ್ ಬರುತ್ತೆ. ಇಲ್ಲಿ 1 ಬೀಡ್ ಮತ್ತು 4 ಡಬಲ್ ನಾಟ್ಸ್, 3 ಬೀಡ್ಸ್, 4 ಡಬಲ್ ನಾಟ್, 1 ಪಿಕೋ ಮತ್ತು 8 ಡಬಲ್ ನಾಟ್ಸ್. ಈ ರೀತಿಯಾಗಿ ನಾವು ವರ್ಕ್ ಮಾಡೋದು. ಇವಾಗ 8 ಡಬಲ್ ನಾಟ್ನ ಮಾಡ್ಕೊಬೇಕು. ಇದು ಒಂದಾಯಿತು. ಆ್ಯಂಡ್ ಈಗ 2ನೇ ಡಬಲ್ ನಾಟ್ ಮಾಡ್ಕೊಳೋದಕ್ಕೆ ಎಂಡಲ್ಲಿ ನಾನೇನು ಟೇಲ್ ಬಿಟ್ಟಿದ್ದೆ ಅಲ್ವಾ, ಸೊ ಅದನ್ನು ಸೇರಿಸ್ಕೊಂಡು ಡಬಲ್ ನಾಟ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಎಂಡಲ್ಲಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಎಕ್ಸಸ್ ದಾರ ಎಲ್ಲ ಎಲ್ಲೂ ಕಾಣಿಸೋದಿಲ್ಲ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ಲೂಪ್ ಒಳಗಡೆಯಿಂದ ಶಟಲ್ ದಾರ ಯಾವ ಡೈರೆಕ್ಷನ್ಗೆ ಕಂಟಿನ್ಯೂ ಆಗ್ತಾಯಿದೆ ಸೇಮ್ ಡೈರೆಕ್ಷನ್ಗೆ ಈ ಎಕ್ಸಸ್ ದಾರನ ಸೇರಿಸ್ಕೊಂಡು ನಾನು ನಾಟನ್ನು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಈ ಥರ ನೀವು ಒಂದು 3 ಡಬಲ್ ನಾಟ್ನ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ದಾರ ಏನಲ್ಲಿ ರಿಮೈನಿಂಗ್ ಇದೆ ಅದನ್ನು ಟ್ರಿಮ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಇದು 3ನೇದು, ಅಂದರೆ ಫಸ್ಟ್ 1 ಡಬಲ್ ನಾಟ್ ಹಾಕಿದ್ದೆ, ಅದನ್ನು ಬಿಟ್ಟು ಇವಾಗ 3ನೇದು 3 ಡಬಲ್ ನಾಟ್ಗೆ ಈ ಎಕ್ಸಸ್ ದಾರನ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಟ್ರಿಮ್ ಮಾಡೋಣ. ಸೊ ಇವಾಗ ಟ್ರಿಮ್ ಮಾಡಿದ್ರು ಅಲ್ಲಿ ಮತ್ತೆ ದಾರ ಬಿಚ್ಕೊಳೋದಿಲ್ಲ, ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಂದ ನಾವು ಮತ್ತೆ ಡಬಲ್ ನಾಟ್ಸ್ನ ಕಂಟಿನ್ಯೂ ಮಾಡೋಣ. ಟೋಟಲಾಗಿ 8 ಡಬಲ್ ನಾಟ್ಸ್ನ ಮಾಡ್ಕೊಬೇಕು. ಡಬಲ್ ನಾಟ್ ಆರ್ ಡಬಲ್ ಸ್ಟಿಚ್. ಸೊ 8 ಡಬಲ್ ನಾಟ್ಸ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಒಂದು ಬೀಡ್ ಬರುತ್ತೆ. ಬೀಡ್ ಆದಮೇಲೆ ಮತ್ತೆ 4 ಡಬಲ್ ನಾಟ್ಸ್. ನಿಮಗೆ ಬೀಡ್ ಬೇಡ ಅಂದರೆ ಕಂಟಿನ್ಯೂಸ್ ಆಗಿ 12 ಡಬಲ್ ನಾಟ್ಸ್ನ ವರ್ಕ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ ಮಾಡೋಂಥ ಫಸ್ಟ್ ಡಬಲ್ ನಾಟು ಯಾವಾಗಲೂ ಬೀಡ್ ಪಕ್ಕದಲ್ಲಿ ಬರಬೇಕು, ಗ್ಯಾಪನ್ನು ಕೊಡಬಾರ್ದು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ನಾಟ್ಸನ್ನು ಹಾಕ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ನಾಟ್ಸ್ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ಪ್ಲೇಲಿಸ್ಟಲ್ಲಿರುತ್ತೆ, ನೀವಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ 4 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಇದಾದಮೇಲೆ ಇನ್ನು 3 ಬೀಡ್ ಏನಿದೆ ಅಲ್ವಾ, ಸೊ ಆ ಬೀಡನ್ನು ಹೀಗೆ ಮುಂದ್ಗಡೆಗೆ ಪುಷ್ ಮಾಡಿಕೊಂಡು ಈಗ ಡಬಲ್ ನಾಟ್ಸ್ನ ಕಂಟಿನ್ಯೂ ಮಾಡಬೇಕು. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ 4 ಬೀಡನ್ನು ತೊಗೊಂಡಿದ್ದು. ಸೊ ನಿಮಗೆ ಫಸ್ಟ್ ನಾನೇನಲ್ಲಿ ಸಿಂಗಲ್ ಬೀಡ್ ಹಾಕಿದ್ದೀನಿ, ಅದು ಬೇಡ ಅಂದರೆ ಜಸ್ಟ್ 3 ಬೀಡನ್ನು ತೊಗೊಳ್ಬೋದು. ಸೊ ಬೀಡ್ ಆದಮೇಲೆ ಅಗೇನ್ 4 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಬೀಡ್ ಆದಮೇಲೆ ಮಾಡುವಂಥ ಡಬಲ್ ನಾಟು ಕರೆಕ್ಟಾಗಿ ಬೀಡ್ ಪಕ್ಕದಲ್ಲಿ ಪ್ಲೇಸ್ ಆಗಬೇಕು ಫ್ರೆಂಡ್ಸ್. ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಸೊ 4 ಡಬಲ್ ನಾಟ್ಸ್ನ ಮಾಡ್ಕೊಳ್ಬೇಕು.
ಸೊ ಇವಾಗ ಇದಾದಮೇಲೆ ಒಂದು ಪಿಕೋನ ವರ್ಕ್ ಮಾಡಬೇಕು. ಸೊ ಪಿಕೋ ವರ್ಕ್ ಮಾಡೋದು ಕೂಡ ಯಾವ ರೀತಿ ಅಂತ ಇನ್ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೇಲಿಸ್ಟಲ್ಲಿರುತ್ತೆ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವೆಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಪಿಕೋ ಮಾಡಬೇಕು. ಸೊ ಪಿಕೋ ಆದಮೇಲೆ ಅಗೇನ್ 8 ಡಬಲ್ ನಾಟ್ಸ್ನ ಮಾಡ್ಕೊಳ್ಬೇಕು. ಸೊ ನಾವು ಶಟಲ್ಗೆ ಆಲ್ರೆಡಿ ಬೀಡ್ಸನ್ನು ಹೀಗೆ ಮುಂಚೆನೇ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಬೀಡ್ಸ್ ಎಲ್ಲ ಸ್ವಲ್ಪ ಆವಾಗವಾಗ ಮುಂದೆ ಬರ್ತಾ ಇರುತ್ತೆ. ಸೊ ನೀವು ಅದನ್ನು ಹಿಂದ್ಗಡೆ ಪುಷ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಅಲ್ಲಿ ಸ್ವಲ್ಪ ನಮಗೆ ಟೈಮ್ ಕನ್ಸ್ಯೂಮ್ ಆಗ್ತಾಯಿದೆ ಅಷ್ಟೇ. ಹಾಗೆ ಇಲ್ಲಿ ಪಿಕೋ ಸೈಜನ್ನು ತುಂಬ ಚಿಕ್ಕದಾಗೂ ಮಾಡಬೇಡಿ ಅಥವಾ ತೀರಾ ದೊಡ್ಡದಾಗೂ ಬೇಡ, ಇನ್ ಬಿಟ್ವೀನಲ್ಲಿ ವರ್ಕ್ ಮಾಡ್ಕೊಳ್ಳಿ. ಸೊ ಅದು ಕ್ಲೀನಾಗಿ ಕಾಣಿಸುತ್ತೆ. 8 ಡಬಲ್ ನಾಟ್ಸ್ ಆಗಿದೆ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿದಾಗ ಒಂದು ರಿಂಗ್ ಫಾರ್ಮ್ ಆಗುತ್ತೆ, ರಿಂಗ್ ಆರ್ ಪೆಟಲ್ ಈ ರೀತಿ ಫಾರ್ಮ್ ಆಗುತ್ತೆ. ಸೊ ಟೈಟಾಗಿ ಕ್ಲೋಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬಂತು. ಸೊ ಇದು ನಮ್ಮ ಫಸ್ಟ್ ರಿಂಗ್ ಕಂಪ್ಲೀಟ್ ಆಯಿತು. ಅಂದರೆ ಬ್ಯಾಕ್ ಸೈಡ್ ರಿಂಗ್ ಏನು ಬರುತ್ತೆ ಅಲ್ವಾ, ಬೀಡ್ ಹಾಕಿರೋದು, ಆ ರಿಂಗ್ ಇಲ್ಲಿ ಫಿನಿಶ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ನಾವು ಸ್ಮಾಲ್ ರಿಂಗನ್ನು ಫಾರ್ಮ್ ಮಾಡಬೇಕು. ಅಂದರೆ ಅದು ಬ್ಯಾಕ್ ರಿಂಗನ್ನು ಓವರ್ಲ್ಯಾಪಿಂಗ್ ಆಗಿ ಬರುತ್ತೆ. ಇಲ್ಲಿ ಜಸ್ಟ್ ಆ್ಯಸ್ ಇಟ್ ಈಸ್ ನಾವು ವರ್ಕ್ ಮಾಡೋಣ. ಜಸ್ಟ್ ಹಾಗೆ ಮತ್ತೆ ದಾರನ ಬೆರಳಿಗೆ ಹೀಗೆ ಸುತ್ಕೊಳ್ಬೇಕು. ಸುತ್ತಕೊಂಡು ಇಲ್ಲಿ ಯಾವುದೇ ರೀತಿ ಬೀಡ್ಸ್ ಹಾಕ್ತಾ ಇಲ್ವಲ್ಲ, ಸೊ ಎಲ್ಲ ಬೀಡ್ಸು ಹಿಂದ್ಗಡೆ ಮಾಡಿಕೊಂಡು ನಾವು ವರ್ಕ್ ಮಾಡೋಣ. ಓನ್ಲಿ ಬೀಡ್ಸ್ ಹಾಕೋ ಜಾಗದಲ್ಲಿ, ಅಂದರೆ ಬೀಡ್ಸ್ ಹಾಕೋ ಪೆಟಲ್ಗೆ ಮಾತ್ರ ಮುಂಚೆನೇ ನಾವು ಬೀಡನ್ನು ಫ್ರಂಟಿಗೆ ಮಾಡ್ಕೊಳ್ಬೇಕು. ಇದರ ಕೌಂಟಿಂಗ್ ಯಾವ ರೀತಿ ಬರುತ್ತೆ ಅಂದರೆ 9 ಡಬಲ್ ನಾಟ್ಸ್, 1 ಪಿಕೋ ಮತ್ತು 9 ಡಬಲ್ ನಾಟ್ಸ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಮೋಟಿವ್ ಪ್ಯಾಟರ್ನ ಜಸ್ಟ್ ನಾವು ಪೆಟಲ್ಸ್ ವರ್ಕ್ ಮಾಡಿ ಫಾರ್ಮ್ ಮಾಡೋದು. ಇಲ್ಲಿ ಯಾವುದೇ ರೀತಿ ಚೈನ್ಸ್ ಬರೋದಿಲ್ಲ. ಹಾಗೆ 2 ಕಲರ್ ದಾರ ಬೇಡ, ಜೊತೆಗೆ 2 ಶಟಲ್ ಕೂಡ ಬೇಡ. ಜಸ್ಟ್ ಸಿಂಗಲ್ ಶಟಲ್ ಮತ್ತು ಸಿಂಗಲ್ ದಾರದಲ್ಲಿ ಮಾಡೋದ್ರಿಂದ ತುಂಬಾ ಈಸಿಯಾಗಿರುತ್ತೆ. ಈಗಷ್ಟೇ ಬೇಸಿಕ್ಸ್ ಎಲ್ಲ ಕಲ್ತಿರೋರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ 9 ಡಬಲ್ ನಾಟ್ಸ್ ಇವಾಗ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ಪ್ರೀವಿಯಸ್ ಪೆಟಲಿನ ಪಿಕೋ ಏನಿದೆ ಅಲ್ವಾ, ಸೊ ಅದರ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ, ಅಂದರೆ ಕ್ರೋಶಿನ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡನ್ನು ತೊಗೊಂಡು ಒಂದು ಲೂಪ್ ರೀತಿ ಫಾರ್ಮ್ ಮಾಡಬೇಕು. ಆ್ಯಂಡ್ ಆ ಲೂಪ್ ಒಳಗಡೆಯಿಂದ ಶಟಲ್ನ ಪಾಸ್ ಮಾಡಿ ದಾರನ ಟೈಟ್ ಮಾಡಿಕೊಂಡ್ರೆ ಇದರಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಪಿಕೋ ಅಂತ ಕನ್ಸಿಡರ್ ಮಾಡೋಣ. ನಾವೇನಲ್ಲಿ ಪ್ರೀವಿಯಸ್ ಪೆಟಲಿನ ಪಿಕೋಗೆ ಅಟ್ಯಾಚ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನೇ ಒಂದು ಪಿಕೋ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೆಕ್ಸ್ಟ್ 9 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಸೊ 9 ಡಬಲ್ ನಾಟ್ಸ್ ಆದಮೇಲೆ ಶಟಲಿಂದ ಏನು ಕಂಟಿನ್ಯೂಸ್ ಥ್ರೆಡ್ ಇದೆ ಅಲ್ವಾ, ಅದನ್ನು ಟೈಟಾಗಿ ನಾವು ಪುಲ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಟೈಟಾಗಿ ಪುಲ್ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕದಾಗಿ ಪೆಟಲ್ ಫಾರ್ಮ್ ಆಗಿದೆ. ಈ ಪೆಟಲು ಪ್ರೀವಿಯಸ್ ಪೆಟಲಿನ ಮೇಲೆ ಓವರ್ಲ್ಯಾಪಿಂಗ್ ಆಗಿ ಬಂದಿದೆ. ಕಾಣಿಸ್ತಾ ಇದೆ ಅನ್ಕೊತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಬರಬೇಕು. ನೆಕ್ಸ್ಟ್ ಬೀಡ್ ಹಾಕಿ ಒಂದು ಪೆಟಲ್ನ ಫಾರ್ಮ್ ಮಾಡಬೇಕು. ಅದು ಕೂಡ ದೊಡ್ಡದಾಗಿ ಬರುತ್ತೆ ಪೆಟಲು. ಸೊ 3 ಬೀಡ್ ಹಾಕಿ ಮಾಡೋವಂಥದ್ದು. ಇವಾಗ ಏನು ಮಾಡೋಣ, ಬೀಡ್ ಹಾಕಿ ಮಾಡೋದ್ರಿಂದ ಫಸ್ಟೇ ನಾವು ಬೀಡ್ಸನ್ನು ಹೀಗೆ ಮುಂದ್ಗಡೆ ಪುಷ್ ಮಾಡಿಕೊಂಡು ಪೆಟಲ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಜಸ್ಟ್ 3 ಬೀಡ್ಸ್ ಮಾತ್ರ ಪುಷ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಲಾಸ್ಟ್ ಪೆಟಲ್ ವರ್ಕ್ ಮಾಡಬೇಕಾದ್ರೆ ಮಾತ್ರ 4 ಬೀಡನ್ನ ತೊಗೊಳ್ಬೇಕು. ಅದು ಕೂಡ ನಿಮಗೆ ಸೈಡ್ಸಲ್ಲಿ ಒಂದೊಂದು ಎಕ್ಸ್ಟ್ರಾ ಬೀಡ್ ಬೇಕು ಅಂದರೆ 4 ಬೀಡ್ ತೊಗೊಳ್ಳಿ, ಇಲ್ಲಾಂದರೆ 3 ಬೀಡನ್ನೇ ತೊಗೊಂಡು ವರ್ಕ್ ಮಾಡ್ಬೋದು. ಸೊ ಮತ್ತೆ ನಾವು ದಾರನ ಹೀಗೆ ಬೆರಳಿಗೆ ಸುತ್ತಕೊಂಡು ಅಗೇನ್ 8 ಡಬಲ್ ನಾಟ್ಸ್ನ ವರ್ಕ್ ಮಾಡೋಣ. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ. ಫಸ್ಟ್ ಪೆಟಲಲ್ಲಿ ಎಷ್ಟು ನಂಬರ್ ಆಫ್ ಕೌಂಟಿಂಗ್ಸ್ ಹಾಕ್ಕೊಂಡಿರ್ತೀರೋ ಅದೇ ಥರ ಎಲ್ಲ ಕಡೆನೂ ವರ್ಕ್ ಮಾಡಬೇಕು. ಬಟ್ ಒಂದು ಪಾಯಿಂಟಲ್ಲಿ ಮಾತ್ರ ಪಿಕೋಗೆ ಅಟ್ಯಾಚ್ ಮಾಡ್ಕೊಳೋದು ಸ್ವಲ್ಪ ಚೇಂಜಸ್ ಇದೆ. ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ 8 ಡಬಲ್ ನಾಟ್ಸ್ ಆಗಿದೆ. ಇದನ್ನು ಪ್ರೀವಿಯಸ್ ಪೆಟಲ್ನ ಯಾವ ಪಿಕೋಗೆ
ಅಟ್ಯಾಚ್ ಮಾಡ್ಕೊಂಡಿದ್ವು ಸೇಮ್ ಪಿಕೋ ಒಳಗೆ ಮತ್ತೆ ಕ್ರೋಶೆನ ಇನ್ಸರ್ಟ್ ಮಾಡಿ ಈ ಪೆಟಲ್ನ ಕೂಡ ನಾವು ಅಟ್ಯಾಚ್ ಮಾಡಬೇಕು. ನೋಡಿ ಅದೇ ಪಿಕೋಗೆ ನಾವು ಅಟ್ಯಾಚ್ ಮಾಡ್ಕೊಬೇಕು. ಸೊ ಕ್ರೋಶೆನ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ ಇರೋ ದಾರನ ತೊಗೊಂಡು ಒಂದು ಲೂಪ್ ರೀತಿ ಫಾರ್ಮ್ ಮಾಡಿ ಅದರ ಒಳಗಡೆ ಶಟಲ್ನ ಪಾಸ್ ಮಾಡಿ ಆಚೆಗೆ ತೊಗೊಂಡು ಇವಾಗ ದಾರನ ಟೈಟ್ ಮಾಡ್ಕೊಬೇಕು. ಒಂದೇ ಪಿಕೋಲಿ 2 ಪೆಟಲ್ನ ನಾವು ಅಟ್ಯಾಚ್ ಮಾಡ್ಕೊಬೇಕು. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಥ್ರೆಡ್ ಮೂಮೆಂಟ್ ಆಗ್ತಾಯಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿ ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತು 4 ಡಬಲ್ ನಾಟ್ಸ್ ಇಲ್ಲಿ ಪಿಕೋ ಮಾಡ್ಕೊಳೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ನಾವು ಪ್ರೀವಿಯಸ್ ಪಿಕೋಗೆ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಅದನ್ನೇ ಒಂದು ಪಿಕೋ ಅಂತ ಕನ್ಸಿಡರ್ ಮಾಡೋಣ. ಮತ್ತು 4 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಸೊ ಇದು ಒಂದೇ ಚೇಂಜಸ್ ಬರೋದು, ಇನ್ನೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಬಟ್ ಸ್ಟಿಲ್ ಈ ಪೆಟಲ್ನ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 4 ಡಬಲ್ ನಾಟ್ಸ್ ಆದಮೇಲೆ 3 ಬೀಡ್ಸನ್ನು ಹೀಗೆ ಮುಂದ್ಗಡೆ ಪುಷ್ ಮಾಡ್ಕೊಳ್ಳೋಣ. ಮತ್ತು ನಾವು 4 ಡಬಲ್ ನಾಟ್ನ ವರ್ಕ್ ಮಾಡೋಣ. ಫ್ರೆಂಡ್ಸ್ ನಾವಿಲ್ಲಿ 3 ಬೀಡ್ಸ್ ಹಾಕ್ತಾ ಇರೋದ್ರಿಂದ ಅದು ಟ್ರಯಾಂಗಲ್ ಶೇಪಲ್ಲಿ ಪ್ಲೇಸ್ ಆಗಬೇಕು. ಆ ರೀತಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ, ಫ್ಲ್ಯಾಟ್ ಬರಬಾರ್ದು. ಸೊ 4 ಡಬಲ್ ನಾಟ್ಸ್ ಆದಮೇಲೆ ಒಂದು ಪಿಕೋ ವರ್ಕ್ ಮಾಡಿಕೊಂಡು 8 ಡಬಲ್ ನಾಟ್ಸ್ನ ಕಂಪ್ಲೀಟ್ ಮಾಡಿದ್ರೆ ಈ ಪೆಟಲ್ ಕೂಡ ಫಿನಿಶ್ ಆಗುತ್ತೆ. ಸೊ ಬೀಡ್ಸ್ ಎಲ್ಲ ಸ್ವಲ್ಪ ಮುಂದ್ಗಡೆ ಬರ್ತಾ ಇರುತ್ತೆ, ಅದನ್ನೆಲ್ಲ ಹೀಗೆ ಹಿಂದ್ಗಡೆ ಪುಷ್ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಒಂದು ಮೋಟಿವ್ ಪ್ಯಾಟ್ರನಲ್ಲಿ ನಮಗೆ 15 ಬೀಡ್ಸ್ ಬೇಕಾಗುತ್ತೆ. ಅಂದರೆ ಸೈಡ್ಸಲ್ಲಿ ನಾನೇನು ಒಂದು ಸಿಂಗಲ್ ಬೀಡನ್ನ ಹಾಕಿದ್ದೆ, ಅದು ಬೇಡ ಅಂದರೆ 15 ಬೀಡ್ಸ್ ಬೇಕು. ಆ ಸಿಂಗಲ್ ಬೀಡ್ ಬೇಕು ಅಂದರೆ ಟೋಟಲಾಗಿ 17 ಬೀಡ್ಸು ಒಂದು ಮೋಟಿವ್ ಪ್ಯಾಟ್ರನ್ಗೆ ಬೇಕಾಗುತ್ತೆ. ಸೊ ಒಂದು ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಗೊತ್ತಾಯ್ತಲ್ವ ನಿಮಗೆ ಪಿಕೋ ಯಾವ ಸೈಜ್ಗೆ ವರ್ಕ್ ಮಾಡಬೇಕು ಅಂತ. ಯಾಕಂದರೆ 2 ಪೆಟಲ್ ಕೂಡ ನಾವು ಒಂದೇ ಪಿಕೋಗೆ ಅಟ್ಯಾಚ್ ಮಾಡ್ತೀವಿ. ಸೊ ಅದನ್ನು ನೋಡಿಕೊಂಡು ಪಿಕೋ ಸೈಜನ್ನು ನೀವು ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ 8 ಡಬಲ್ ನಾಟ್ಸ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನು. ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಆಗಿದೆ. ಟ್ರೈ ಮಾಡಿ ಡಿಸೈನ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವಾಗ ಏನು ಮಾಡೋಣ, ಶಟಲಿಂದ ಕಂಟಿನ್ಯೂಸ್ ಥ್ರೆಡ್ ಏನಿದೆ ಅದನ್ನು ಟೈಟಾಗಿ ನಾವು ಪುಲ್ ಮಾಡಿಕೊಂಡ್ರೆ ಈ ಪೆಟಲು ಫಾರ್ಮ್ ಆಗುತ್ತೆ. ನೋಡಿ ಮ್ಯಾಕ್ಸಿಮಮ್ ಟೈಟಾಗಿ ಪುಲ್ ಮಾಡ್ಕೊಳ್ಳಿ. ಈ ಥರ ಪೆಟಲ್ ಫಾರ್ಮ್ ಆಯಿತು. ಸೊ ನಿಮಗೆ ಇಲ್ಲಿಂದ ಡಿಸೈನ್ ಗೊತ್ತಾಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು 9 ಡಬಲ್ ನಾಟ್ಸ್ ಮಾಡಿಕೊಂಡು ಇಲ್ಲೇನು ಪಿಕೋ ಇದೆ ಅಲ್ವಾ, ಆ ಪಿಕೋಗೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ 9 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಅದಾದಮೇಲೆ ಮತ್ತೆ 8 ಡಬಲ್ ನಾಟ್ಸ್ ಮತ್ತು ಸೇಮ್ ಪಿಕೋಗೆ ಅಟ್ಯಾಚ್ ಮಾಡಿಕೊಂಡು 4 ಡಬಲ್ ನಾಟ್ಸ್, 3 ಬೀಡ್ಸ್, 4 ಡಬಲ್ ನಾಟ್ಸ್, 1 ಪಿಕೋ ಆ್ಯಂಡ್ 8 ಡಬಲ್ ನಾಟ್ಸ್. ಇದೇ ರೀತಿ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಬಿಗ್ ಸೈಜ್ ಪೆಟಲು 5 ನಂಬರ್ಸ್ ಇದ್ದರೆ ಸ್ಮಾಲ್ ಸೈಜ್ ಪೆಟಲು 4 ನಂಬರ್ಸ್ ಬರಬೇಕು. ಈ ಥರ ಫಿನಿಷ್ ಮಾಡ್ಕೊಬೇಕು. ಸೊ ಫಿನಿಷ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಡಿಸೈನಿನ ಹೈಲೈಟ್ ಪಾರ್ಟ್ ಏನಂದರೆ ನಾವು ಬಿಗ್ ಬೀಡನ್ನು ಸೆಂಟರಲ್ಲಿ ಆ್ಯಡ್ ಮಾಡ್ತೀವಿ ಅಲ್ಲ, ಸೊ ಅದು. ಸೊ ಆ ಬೀಡನ್ನು ಆ್ಯಡ್ ಮಾಡೋಕ್ಕೆ ನಾನು ಸೇಮ್ ದಾರನ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಎಕ್ಸ್ಟ್ರಾ ದಾರನೇ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡ್ತೀನಿ. ಯಾಕಂದರೆ ನಾವು ಅದೇ ದಾರನ ಯೂಸ್ ಮಾಡಿ ಬೀಡನ್ನು ಆ್ಯಡ್ ಮಾಡೋದು. ಟಿಪ್ಪಲ್ಲಿ ಸ್ವಲ್ಪ ಗ್ಲೂವನ್ನು ಅಪ್ಲೈ ಮಾಡ್ತೀನಿ. ಸೊ ನಾರ್ಮಲ್ ಸ್ವಿಂಗ್ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಗ್ಲೂವನ್ನು ಅಪ್ಲೈ ಮಾಡಿ ಆ ಟಿಪ್ಪು ಡ್ರೈ ಆಗುತ್ತೆ ಅಲ್ವಾ, ಸೊ ಆವಾಗ ನಾವು ಆ ನೀಡಲಲ್ಲಿ ಏನು ಹೋಲ್ ಇರುತ್ತೆ ಅದರೊಳಗೆ ಇನ್ಸರ್ಟ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಸೊ ಅದು ಡ್ರೈ ಆದರೆ ಸಾಕು. ನೋಡಿ ಈ ರೀತಿ ಈಸಿಯಾಗಿ ನಾವು ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಮಾಡಿದ್ಮೇಲೆ ಸೊ ನಾವೇನಲ್ಲಿ ಪೆಟಲ್ ವರ್ಕ್ ಮಾಡಿದ್ದೀವಿ ಅಲ್ಲಿ ಹಿಂದ್ಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಪೆಟಲ್ ಒಳಗಡೆಯಿಂದ ಪಾಸ್ ಮಾಡಿ ಮುಂದ್ಗಡೆಗೆ ತೊಗೊಳ್ಬೇಕು. ಸೊ ಇದೇ ಥರ ಪ್ರತಿ ಪೆಟಲ್ಸ್ಗೂ ವರ್ಕ್ ಮಾಡೋಣ. ನಾವು ಬೀಡ್ ಹಾಕಿ ಮಾಡಿರೋ ಪೆಟಲ್ಗೂ ಇದೇ ಥರ ಮಾಡಬೇಕು. ಮತ್ತು ಬೀಡ್ ಹಾಕ್ತಿರ ವರ್ಕ್ ಮಾಡಿದ್ದೀವಿ ಅಲ್ಲ ಆ ಪೆಟಲ್ಗೂ ಕೂಡ ಇದೇ ಥರ ನಾವು ಮಾಡ್ಕೊಳ್ಬೇಕು. ಸೊ ಪೆಟಲ್ ಒಳಗಡೆಯಿಂದ ನೀಡಲು ಆಚೆಗೆ ಪಾಸ್ ಮಾಡ್ಕೊಬೇಕು. ಫಸ್ಟು ಹಿಂದೆಯಿಂದ ಇನ್ಸರ್ಟ್ ಮಾಡಿ ಪೆಟಲ್ ಒಳಗಡೆಯಿಂದ ನೀಡಲ್ ಬಂದು ಮತ್ತೆ ಮುಂದ್ಗಡೆಗೆ ನೀಡಲ್ನ ಪಾಸ್ ಮಾಡಬೇಕು. ಸೊ ಒಂದು ಎಂಡಿಂದ ಇನ್ನೊಂದು ಎಂಡ್ ರೀಚ್ ಆಗೋವರೆಗೂ ಇದೇ ಥರ ವರ್ಕ್ ಮಾಡೋಣ. ಇವಾಗ ಲಾಸ್ಟಲ್ಲಿ ಈ ದಾರನ ಸ್ವಲ್ಪ ಹೀಗೆ ಪುಲ್ ಮಾಡ್ಕೊಬೇಕು.
ಚೂರು ಒಂದು ಪುಲ್ ಮಾಡಿದ್ರೆ ಸಾಕು, ಪೆಟಲ್ಸ್ ಎಲ್ಲ ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ಬೀಡ್ ಹಾಕೋಷ್ಟು ಸ್ಪೇಸ್ ಬರುತ್ತೆ. ಇದಕ್ಕೂ ಮುಂಚೆ ವೈಡ್ ಆಗಿತ್ತು ಆ ಜಾಗ. ಸೊ ಆ ಸ್ಪೇಸನ್ನು ನಾವು ಕಂಪ್ರೆಸ್ ಮಾಡ್ಕೊಳೋದಕ್ಕೆ ಈ ಮೆಥಡನ್ನ ಫಾಲೋ ಮಾಡಿದ್ದು. ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀಡ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಯಾವ ಥರ ಬೀಡ್ ಬೇಕೋ ಆ ರೀತಿ ಬೀಡನ್ನು ಚೂಸ್ ಮಾಡ್ಬೋದು. ಫ್ಲ್ಯಾಟ್ ಬೀಡ್ ಬೇಕಾದರೆ ಫ್ಲ್ಯಾಟ್ ಬೀಡ್ ಹಾಕ್ಕೊಳ್ಳಿ, ಅಥವಾ ರೌಂಡ್ ಬೀಡ್ ಬೇಕಂದರೆ ರೌಂಡ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಬೀಡ್ ಬಂದು ಪ್ಲೇಸ್ ಆಗಿದೆ ನೋಡಿ. ಈ ಬೀಡನ್ನು ಫಿಕ್ಸ್ ಮಾಡ್ಕೊಳೋದಕ್ಕೆ ನಮಗೆ ಒಂದು ಪ್ರಾಪರ್ ಸ್ಪೇಸ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಈ ಪ್ರೀವಿಯಸ್ ಸ್ಟೆಪ್ಪನ್ನು ವರ್ಕ್ ಮಾಡಿದ್ದು. ಆ್ಯಂಡ್ ಈಗ ಪೆಟಲಿನ ಕೆಳಗಡೆ ಏನು ಡಬಲ್ ನಾಟ್ ಇರುತ್ತೆ ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ಗೆ ತೊಗೊಳ್ಬೇಕು. ಸೊ ಡಬಲ್ ನಾಟ್ಗೆ ಇನ್ಸರ್ಟ್ ಮಾಡ್ಕೊಳೋದ್ರಿಂದ ಬೀಡು ಸ್ಟಿಫಾಗಿ ಕೂತ್ಕೊಳುತ್ತೆ. ರ್ಯಾದರ್ ದ್ಯಾನ್ ನಾವು ಆ ರಿಂಗ್ ಒಳಗೆ ಇನ್ಸರ್ಟ್ ಮಾಡ್ಕೊಳೋದಕ್ಕಿಂತ ಈ ರೀತಿ ವರ್ಕ್ ಮಾಡಿದ್ರೆ ತುಂಬಾ ಬೆಟರ್. ಮತ್ತು ನೀಡಲ್ನ ಬೀಡ್ ಒಳಗಡೆ ಹೋಲಿಂದ ಈ ಕಡೆ ಸೈಡ್ಗೆ ಪಾಸ್ ಮಾಡ್ಕೊಬೇಕು. ಪಾಸ್ ಆದಮೇಲೆ ಈ ಸೈಡ್ ಕೂಡ ಅಷ್ಟೇ ಯಾವುದಾದ್ರೂ ಒಂದು ಡಬಲ್ ನಾಟ್ಗೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ತೊಗೊಳ್ಬೇಕು. ಡಬಲ್ ನಾಟ್ಗೆ ಇನ್ಸರ್ಟ್ ಮಾಡ್ಕೊಳೋದ್ರಿಂದ ಬೀಡು ನಾನು ಹೇಳ್ದಾಗೆ ಸ್ಟಿಫಾಗಿ ಬರುತ್ತೆ. ರಿಂಗಿಗೆ ಇನ್ಸರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ಬೀಡು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 1 ಅಥವಾ 2 ನಾಟ್ ಮಾಡ್ಕೊಂಬಿಡಿ. ಸೊ ನಾಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಬೀಡ್ ಅಟ್ಯಾಚ್ ಮಾಡೋದು ಅಷ್ಟೇ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿದೆ ಅಂತ. ಸೊ ಇವಾಗ ನಾಟ್ ಆದಮೇಲೆ ನಾನು ಥ್ರೆಡನ್ನು ಟ್ರಿಮ್ ಮಾಡ್ತಾಯಿಲ್ಲ, ಅದ್ರ ಬದಲು ಮತ್ತೆ ಬೀಡ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡ್ಕೊತೀನಿ. ಒನ್ಸ್ ಬೀಡ್ ಒಳಗಡೆಯಿಂದ ನಮಗೆ ದಾರ ಇನ್ಸರ್ಟ್ ಆಗಿ ಈ ಕಡೆ ಡೈರೆಕ್ಷನ್ಗೆ ಬಂದ ಮೇಲೆ ನಾನು ಈ ಪಾಯಿಂಟಲ್ಲಿ ಥ್ರೆಡನ್ನು ಟ್ರಿಮ್ ಮಾಡ್ತಾಯಿದ್ದೀನಿ. ಫಾರ್ ಬೆಟರ್ ಫಿನಿಶಿಂಗ್ ನಾನು ಈ ರೀತಿ ವರ್ಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಬೀಡಿನ ಎರಡೂ ಕಡೆ ಫ್ಯಾಬ್ರಿಕ್ ಗ್ಲೂವನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂವನ್ನು ಹಾಕ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕಾದರೆ ಗ್ಲೂ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಬಟ್ ಬೀಡ್ ಇನ್ನೂ ಸ್ವಲ್ಪ ಸೆಕ್ಯೂರ್ ಆಗಲಿ ಅನ್ನೋ ರೀಸನ್ಗೆ ನಾನು ಈ ಥರ ನಾಟ್ ಮೇಲೆ ಗ್ಲೂವನ್ನು ಅಪ್ಲೈ ಮಾಡಿಕೊಂಡೆ. ಅದೇ ಥರ ಇನ್ನೊಂದು ಸೈಡ್ ಕೂಡ ಗ್ಲೂವನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಮೋಟಿವ್ಸ್ನ ವರ್ಕ್ ಮಾಡಿ. ಈಗ ಇದನ್ನು ಬಟ್ಟೆಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ಯಾಂಪಲ್ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ, ಸೊ ದಟ್ ನೀವು ಇದೇ ಮೆಥಡ್ನೇ ಸಾರಿ ಪಲ್ಲುಗೆ ಫಾಲೋ ಮಾಡ್ಬೋದು. ಮೋಟಿಫನ್ನು ಈ ಥರ ಪಲ್ಲು ಮೇಲೆ ಬರೋ ರೀತಿ ಪ್ಲೇಸ್ ಮಾಡಬೇಕು. ಆ್ಯಂಡ್ ಅಲ್ಲೇನು ಬಿಗ್ ಬೀಡ್ ಇದೆ ಅಲ್ವಾ, ಸೊ ಆ ಬೀಡನ್ನ ಪಲ್ಲುಗೆ ಅಟ್ಯಾಚ್ ಮಾಡಬೇಕು. ನೋಡಿ, ಈ ಬೀಡನ್ನು ಪಲ್ಲುಗೆ ಅಟ್ಯಾಚ್ ಮಾಡಬೇಕು. ಅದರ ಜೊತೆಗೆ ಫಸ್ಟ್ ಪೆಟಲ್ ಮತ್ತು ಲಾಸ್ಟ್ ಪೆಟಲಿಂದು ಡಬಲ್ ನಾಟ್ಸ್ ಏನಿದೆ ಅದನ್ನು ಕೂಡ ಪಲ್ಲುಗೆ ಅಟ್ಯಾಚ್ ಮಾಡ್ಬೋದು. ಇದು ಒಂದು ರೀತಿ. ಬಟ್ ಇದೇ ಥರ ಅಟ್ಯಾಚ್ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ, ಯಾವುದು ನಿಮಗೆ ಕಂಫರ್ಟಬಲ್ಲು ಆ ರೀತಿ ನೀವು ವರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀತಿ ಮೋಟಿಫ್ ಆದರೆ ನಾನೇನು ಫಸ್ಟ್ ಪೆಟಲ್ ಮತ್ತು ಲಾಸ್ಟ್ ಪೆಟಲ್ಗೆ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಆ ಬೀಡ್ಸನ್ನು ಸಾರಿ ಪಲ್ಲು ಎಡ್ಜ್ಗೆ ಅಟ್ಯಾಚ್ ಮಾಡೋದಕ್ಕಂತಲೇ ಆ್ಯಡ್ ಮಾಡಿರೋದು. ಈ ರೀತಿ ಇಷ್ಟ ಆಗಲಿಲ್ಲ ಅಂದರೆ ನಾವೇನಲ್ಲಿ ಸಿಂಗಲ್ ಬೀಡ್ ಹಾಕಿದ್ದೀವಿ ಅದನ್ನು ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಡಿಸೈನ್ನ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆವಾಗ ವಿಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.